ನಾಳೆ ಕೆಎಸ್ಆರ್ಟಿಸಿ ಬಸ್ ಸೇವೆಯಲ್ಲಿ ವ್ಯತ್ಯಯ. ಎಲ್ಲಾದ್ರೂ ಹೋಗಲು ಪ್ಲಾನ್ ಮಾಡಿದ್ರೆ ಪೋಸ್ಟ್ ಪೋನ್ ಮಾಡಿಬಿಡಿ. ನಾಳೆ ಕೆಎಸ್ಆರ್ಟಿಸಿ ನಿಗಮದ ನೌಕರರಿಂದ ಬೆಂಗಳೂರು ಚಲೋ. ಎಲ್ಲಾದ್ರೂ ಹೋಗೋ ಪ್ಲಾನ್ ಮಾಡ್ತಾ ಇದ್ರೆ ಅಥವಾ ಬಸ್ಗಳಲ್ಲಿ ಎಲ್ಲಾದ್ರೂ ಟೂರ್ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ನಾಳೆ ನಿಮ್ಮ ಪ್ಲಾನ್ ಅನ್ನ ಕ್ಯಾನ್ಸಲ್ ಮಾಡೋದು ಒಳ್ಳೇದು. ಯಾಕಂದ್ರೆ ನಾಳೆ ಕೆಎಸ್ಆರ್ಟಿಸಿ ಬಸ್ಗಳು ರೋಡ್ಗೆ ಇಳಿಯೋದು ಡೌಟ್ ಆಗಿದ್ದು ನಾಳಿನ ಪ್ಲಾನ್ಗಳನ್ನ ಪೋಸ್ಟ್ ಪೋನ್ ಮಾಡ್ಕೊಳ್ಳೋದು ಉತ್ತಮ ಕಣ್ರೆ. ಹೌದು, ಸಾರಿಗೆ ನೌಕರರ ವೇತನ ಹಿಂಬಾಕಿ ಹಾಗೂ ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ನಾಳೆ ಕೆಎಸ್ಆರ್ಟಿಸಿ ನಿಗಮದ 4 ನಿಗಮಗಳ ವತಿಯಿಂದ ಬೆಂಗಳೂರು ಚಲೋಗೆ ಕರೆ ನೀಡಿದ್ದು ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯಲಿದೆ. ಹೀಗಾಗಿ ನಾಳೆ ಕೆಎಸ್ಆರ್ಟಿಸಿ ಬಸ್ಗಳು ರೋಡ್ಗೆ ಇಳಿಯೋದು ಡೌಟ್ ಆಗಿದ್ದು ದೂರದ ಊರುಗಳಿಗೆ ತೆರಳಲು ಪ್ಲಾನ್ ಮಾಡಿದ್ರೆ ಪೋಸ್ಟ್ ಪೋನ್ ಮಾಡೋದು ಒಳ್ಳೆಯದು. ಇನ್ನು ಕೆಎಸ್ಆರ್ಟಿಸಿ ನೌಕರರ ಪ್ರತಿಭಟನೆಗೆ ಬ್ರೇಕ್ ಹಾಕಲು ನೋ ವರ್ಕ್ ನೋ ಪೇ ಆದೇಶವನ್ನ ಕೂಡ ಸರ್ಕಾರ ಹೊರಡಿಸಿದ್ದು ಬಸ್ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗದಂತೆ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೂ ಖಡಕ್ ಸೂಚನೆಯನ್ನ ನೀಡಲಾಗಿತ್ತು. ಆದರೆ ಯಾವುದೇ ವಾರ್ನಿಂಗಿಗೂ ಬಗ್ಗದ ಸಾರಿಗೆ ನೌಕರರು ನಾಳೆ ಬೆಂಗಳೂರು ಚಲೋ ಕೈಗೊಳ್ಳಲು ನಿರ್ಧರಿಸಿದ್ದು ನಾಳೆ ಕೆಎಸ್ಆರ್ಟಿಸಿ ಬಸ್ ಸೇವೆ ಸಲ್ಲಿಸೋದು ಡೌಟ್ ಆಗಿದೆ. ಸಾರಿಗೆ ನೌಕರರ ಬೇಡಿಕೆ ಈಡೇರದಿದ್ರೆ ಮುಷ್ಕರಕ್ಕೆ ಪ್ಲಾನ್. ಹೌದು, ನಾಳೆ ಸಂಜೆ 4 ಗಂಟೆಯೊಳಗೆ ಕೆಎಸ್ಆರ್ಟಿಸಿ ಸಾರಿಗೆ ನೌಕರರ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸದಿದ್ರೆ ನಾಳೆಯೇ ಸುದ್ದಿಗೋಷ್ಠಿಯನ್ನ ಕರೆದು ಮುಷ್ಕರಕ್ಕೆ ಕರೆ ನೀಡಲು ಕೂಡ ಪ್ಲಾನ್ ಮಾಡಲಾಗಿದೆ. ಅಲ್ಲದೆ ಮುಷ್ಕರಕ್ಕೆ ಬೇಕಾಗಿರೋ ಎಲ್ಲ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಎಂದು ಹೇಳಲಾಗ್ತಾ ಇದೆ. ಈ ಮೂಲಕ ಪ್ರಯಾಣಿಕರಿಗೆ ಕೆಎಸ್ಆರ್ಟಿಸಿ ಶಾಕ್ ಕೊಟ್ಟಿದೆ. ಈ ಮೂಲಕ ಮುಂದೆ ಕೆಎಸ್ಆರ್ಟಿಸಿ ನೌಕರರು ಮತ್ತಷ್ಟು ತೀವ್ರ ಸ್ವರೂಪದಲ್ಲಿ ಪ್ರತಿಭಟನೆಯನ್ನ ನಡೆಸಲು ನಿರ್ಧರಿಸಿದ್ದು ಬಸ್ಗಳ ಸೇವೆಯಲ್ಲಿ ಭಾರೀ ವ್ಯತ್ಯಯ ಉಂಟಾಗುವ ಸಾಧ್ಯತೆ ಇದೆ. ಒಟ್ನಲ್ಲಿ ನಾಳೆ ಕೆಎಸ್ಆರ್ಟಿಸಿ ಸಾರಿಗೆ ನೌಕರರು ನಾಳೆ ಬೆಂಗಳೂರು ಚಲೋ ಕೈಗೊಂಡಿದ್ದು ಪ್ರತಿಭಟನೆ ನಡೆಸದಂತೆ ಆದೇಶವನ್ನ ನಿಗಮದ ಎಂಡಿ ಹೊರಡಿಸಿದ್ದು ನಾಳೆ ಪ್ರತಿಭಟನೆ ಹೇಗಿರಲಿದೆ, ಬಸ್ ಸೇವೆ ಇರುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.